ಮಿಂಚುವ ಅಲೆಗಳ ನದಿಯಾಗಿ ಮುಂದಕ್ಕೆ ಚಲಿಸು ನೀ ಬೇಗ ನಿನ್ನಯ ಪಾಲಿನ ಈ ಆಟ ಆಡಲೇಬೇಕು ನೀನೀಗ. ನಾವು ಬಂದಿರೋದು ಇದೆ ಒಂದು ಹೆಲ್ಮೆಟ್ ಶಾಪ್ಗೆ ನೋಡಿ, ಶ್ರೀ ಶಂಕರ್ ಆಟೋ ಸ್ಟೇಸ್. ರಾಜಾ ಏನು ರಾಜ ನಿಂತ್ಕೊಂಡಿದ್ದಾನೆ. ಗೈಸ್ ಇವಾಗ ನಾವು ಬಂದಿರೋದು ಹೆಲ್ಮೆಟ್ ತಗೊಳ್ಳೋದಕ್ಕಂತ ಮತ್ತಿಕೆರೆ ಮತ್ತು ಯಾವ್ದಿದೆ ಲೊಕೇಶನ್, ಮತ್ತಿಕೆರೆ ಮತ್ತು ಯಶವಂತಪುರ ಸೆಂಟ್ರಲ್ ಇರೋದು. ನಗೋದೇನಿದೆ ಅಲ್ಲಿ ತಗೋ. ಹೆಲ್ಮೆಟ್ ಇದಕ್ಕೆ ರಾಜ ಕಲರ್ ಬೇರೆ ಕಲರ್ ತಗೊಳ್ಳ. ಕಲರ್ ನೋಡು. ಅಲ್ಲೋ ಯಾಕಂದ್ರೆ ನನ್ನ ಹತ್ರ ಬೇರೆ ಒಂದು ಹೆಲ್ಮೆಟ್ ಇದೆ, ಅದು ಅಷ್ಟೊಂದು ಚೆನ್ನಾಗಿಲ್ಲ, ಅದಕ್ಕೋಸ್ಕರ. ಎಷ್ಟಾಗುತ್ತೆ ಇದು? ನೋಡಿ ಹ್ಯಾಂಡ್ ಗ್ಲೌಸ್ ಎಲ್ಲ ಹಾಕೊಂತ ಇದ್ದಾನೆ. ನಾಳೆಯಿಂದ ಪ್ರೋ ರೈಡರ್ ಆಗ ಕೊಟ್ಟಿದ್ದಾನೆ ನನ್ನ ಫ್ರೆಂಡ್. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಟ್ರಿ ಕಳ್ಸಿ ಆಚೆ. ಸೊ ಇದೆಲ್ಲ ಎಷ್ಟು 1000 ರುಪೀಸ್ ಅಲ್ಲ, 1007 ನೋಡಿ, 1600 1700 ಇದೆ ಹ್ಯಾಂಡ್ ಗ್ಲೌಸ್ ಎಲ್ಲ ಇಲ್ಲಿ ಇದೆ. ಸೊ ಇವನಿಗೆ ಇದಿಷ್ಟ ಆಗಿದೆ ಅಂತ ತಗೊಂತಾ ಇದ್ದಾನೆ. ಪ್ರೋ ರೈಡರ್ ಆಗ ಕೊಡ್ತಾ ಇದ್ದಾನೆ. ನಾಳೆ ಬೆಳಗ್ಗೆ ಎದ್ದು ಊರ್ ಬಿಟ್ಟು ಹೋಗಕ್ಕೆ ರೆಡಿ ಆಗ್ತಿದ್ದಾನೆ. ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ರಾಜ ನೀನು ಎಷ್ಟಿದೆ ನೋಡಿ ನೀವು ಬೇಕಿದ್ರೆ. ಡಿಶುಮ್ ಹಕ್ ಚೆನ್ನಾಗಿದೆಲ್ಲ. ಬೈಕ್ ಓಡಿಸೋಕೆ ಚೆನ್ನಾಗಿರುತ್ತೆ ಇದು. ಏನಿದೆ ಒಂದ್ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ, ನಮ್ ವ್ಯೂವರ್ಸ್ ನೋಡ್ತಾ ಇರ್ತಾರೆ. HS1 ಬ್ಲೂಟೂತಾ? ಓಕೆ. ಕಾಲ್ ಬಂದಾಗ ಆರಾಮಾಗಿ ಪಿಕ್ ಮಾಡ್ಕೊಬಹುದು, ಮಾತಾಡಬಹುದು, ಓಕೆ. ಕೇಳ್ಕೊಬಹುದು. 20 hours ಬೇಕಾಗುತ್ತೆ. ಸೊ ಇದ್ರ ಆಕ್ಚುಯಲ್ ಪ್ರೈಸ್ ಎಷ್ಟಿದೆ? ಇಲ್ಲಿ ನಮ್ ವ್ಯೂವರ್ಸ್ ಯಾರಾದ್ರೂ ಬಂದ್ರೆ ನೀವು ಎಷ್ಟಕ್ಕೆ ಮಾಡ್ಕೊಡ್ತೀರಾ ಅದನ್ನ? MRP ರೇಟೇ ಬರೋದು, ಎಲ್ಲ ಡಿಸ್ಕೌಂಟ್ ಬರೋದು. ಡಿಸ್ಕೌಂಟ್ ಆಗಿ ನಿಮಗೆ ಲಾಸ್ಟ್ 1400 ಹಂಗಾಗುತ್ತೆ. ಓಕೆ. ಇದರಲ್ಲಿ 28 ಮಾಡ್ಕೊಡ್ತೀವಿ. ಇದರಲ್ಲಿ ಏರ್ ವೆಂಟಿಲೇಷನ್ ಇರಲ್ಲ, ಏರ್ ವೆಂಟಿಲೇಷನ್ ಇದರಲ್ಲಿಲ್ಲ, ಇದರಲ್ಲಿ ಇದೆ. ಇದು ನೀವು ಬೇಕಿದ್ರೆ ಮಳೆ ಟೈಮಲ್ಲಿ ಎಲ್ಲ ಒಳಗೆ ಶೆಕೆ ಆಗ್ಬಾರ್ದು ಅಂತ ಇದು ನಿಮಗೆ ಚೆನ್ನಾಗಿರುತ್ತೆ. ಓಪನ್ ಮಾಡ್ಕೊಳ್ಳೋದು ಇದು. ಸೊ ಗೈಸ್ ಇವಾಗ ಬೈಕ್ ತಗೊಂಡಿದ್ದಾನೆ, ಆಲ್ರೆಡಿ ಊರಲ್ಲಿ ಇದೆ. ಇವಾಗ ಊರಿಗೆ ಹೋಗಿ ನಾಳೆ ಬೈಕ್ ತಗೊಬೇಕು ಅಂತ. ಹೆಲ್ಮೆಟ್ ಬೇಕಿತ್ತು, ಸೊ ಹಾಗಾಗಿ ಒಂದು ಹೆಲ್ಮೆಟ್ ಮತ್ತೆ ಹ್ಯಾಂಡ್ ಗ್ಲೌಸ್ ಎಲ್ಲ ತಗೊಂಡು ಹೋಗ್ತಾ ಇರೋದು ಇವಾಗ. ಹಾಗೆ ಮತ್ತಿಕೆರೆಗೆ ಆಫೀಸ್ ಮುಗಿಸ್ಕೊಂಡು ಮತ್ತಿಕೆರೆ ಬಂದು ಇಲ್ಲಿ ಲೈಟಾಗಿ ಏನಾದರೂ ತಿನ್ಕೊಂಡು ಮನೆ ಕಡೆ ಹೋಗಬೇಕು. ಆಲ್ರೆಡಿ ಟೈಮು 9 o'clock ಆಗಿದೆ ಇಲ್ಲೇನೆ. ಸೊ ನನ್ನ ತಮ್ಮಂಗೂ ಬರೋಕ್ಕೆ ಹೇಳಿದ್ದೆ, ಅವನು ಡೈರೆಕ್ಟಾಗಿ ಇಲ್ಲಿಗೆ ಬಂದ ಅಷ್ಟೇ. ಸೊ ಗೈಸ್ ಇದು ನೋಡಿ, ಹೆಲ್ಮೆಟ್ ಇದನ್ನ ತಗೊಂಡೋದಕ್ಕೆ ಇದು ಕೊಟ್ಟಿದ್ದಾರೆ. ಆಕ್ಚುಲಿ ಇದು ಏನಂತ ನಿಮ್ಗೆ ಗೊತ್ತಾದ್ರೆ ಕಮೆಂಟ್ ಮಾಡಿ. ಅಂತ ಬಿಕ್ಕಳ್ತಾ ಇದ್ರೆ ನನಗೆ ಅಂತ ತಿಕ್ಕಲು ಹಿಡಿಯುತ್ತೆ. ಹಾಕೊಳ್ಳೋದು ಗೈಸ್, ಇದು ತಲೆಗೆ ಹಾಕೊಂಡು ಇದ್ರ ಮೇಲೆ ಹೆಲ್ಮೆಟ್ ಹಾಕೊಳ್ಳೋದು. ಎಂಟು ಫೈನಲಿ ಹೆಲ್ಮೆಟ್ ತಗೊಂಡೋಗ್ಬಿಟ್ಟ. ಆರ್ ಯು ಹ್ಯಾಪಿ? ಎಸ್ ಆಫ್ ಕೋರ್ಸ್. ಖುಷಿ ಆಯ್ತಾ? ಖುಷಿ ಆಯ್ತು. ಅದಕ್ಕೋಸ್ಕರ ಹೈಪರ್ ಮಾರ್ಕೆಟಿಗೆ ಬಂದಿರೋದು, ಐಟಮ್ಸ್ ಎಲ್ಲ ತಗೊಳ್ಳೋದಂತ.
ನೆಕ್ಸ್ಟ್ ಬರುವಂಥ ರೆಸಿಪೀಸ್ ಯಾವ್ಯಾವ್ದು ಬರುತ್ತೆ ಅವಾಗ ಗೊತ್ತಾಗುತ್ತೆ ನಿಮ್ಗೆ ಏನಕ್ಕೆ ಯೂಸ್ ಮಾಡೋಣ. ಇದೊಂದು ಪಿಜ್ಜಾ ಕಟ್ ಮಾಡೋಕ್ಕಂತ ತೊಗೊತಾ ಇದ್ವಿ, ಇದೊಂದು ಬೇಕು ನನಗೆ ಕೇಕ್ ಅಂತ ತೊಗೊತಾ ಇದ್ವಿ. ಸುಸ್ತಾಗಿದೆ, ಅದಕ್ಕೆ ಕುತ್ಕೊಂಡೆ ಬಿಟ್ಟೆ. 158 rupees ಇದು. ಎಲ್ಲ ತಗೊಳ್ತೀನಿ, ಏನು ಯೂಸ್ ಮಾಡಲ್ಲ. ಆಮೇಲೆ ಆಯಿಲ್ ನೋಡಬೇಕು. ಹಾಗೆಯೇ ಹೈಪರ್ ಮಾರ್ಕೆಟ್ಗೆ ಹೋಗಿ ಮನೆಗೆ ಏನೆಲ್ಲ ಬೇಕೋ ಐಟಮ್ಸ್ನೆಲ್ಲ ತೊಗೊಂಡು ಮನೆ ಕಡೆ ಬಂದ್ವಿ. ಹಾಗೆಯೇ ಇವತ್ತು ಒಂದು ನಾನು ಬರ್ಗರ್ ರೆಸಿಪಿನ ಮಾಡಿದ್ದೀನಿ. ಅದು ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ, ನೀವು ಚೆಕ್ ಮಾಡಿ ಅದನ್ನು ಲಿಂಕ್ನ ಹಾಕಿರ್ತೀನಿ. ಹಾಗೆಯೇ ನೋಡಿ ತಿಂದ್ಬಿಟ್ಟು ಹೇಗಿದೆ ಅಂತ ಹೇಳ್ತೀನಿ. ಶ್ರೀರಾಮನವಮಿ ಆಗಿರೋದ್ರಿಂದ ಮನೆಯಲ್ಲಿ ನಾನು ಕೂಡ ಪೂಜೆ ಮಾಡಿ ರಂಗೋಲಿ ಎಲ್ಲ ಹಾಕಿ ದೇವರಿಗೆ ನೈವೇದ್ಯ ಅಂತ ಹೇಳಿ ಪಾನಕ, ಮಜ್ಜಿಗೆ, ಕೋಸಂಬರಿ ಹಾಗೂ ಸ್ವಲ್ಪ ಉಪ್ಪಿಟ್ಟನ್ನ ಮಾಡಿ ದೇವರಿಗೆ ನೈವೇದ್ಯನ ಹಿಡಿದು ತುಳಸಿ ಪೂಜೆನ ಮಾಡಿ ಹಾಗೆ ಮನೆ ಹತ್ರನೇ ಅಂತ ಹೇಳಿ ದೇವಸ್ಥಾನಕ್ಕೆ ಹೋಗಿ ಬಂದೆ. ಸೊ ಅದಾದ ಸೊ ಎಲ್ಲ ಖಾಲಿ ಗಾಯ ಒಂದೆಲ್ಲ ಪಿಜ್ಜಾ ವೆಜ್ಜಿ ಫೆಸ್ಟ್ನ ಆರ್ಡರ್ ಮಾಡಿರೋದು, ಅದನ್ನ ತಿನ್ನೋಣ. ಹಾಗೆಯೇ ಇನ್ನೊಂದು ಹೇಳೋದು ಅಂದ್ಕೊಂಡೆ, ನನಗೆ ಬೇರೆ ಹುಷಾರಿಲ್ಲ ಅಂದರೆ ನನಗೆ ಟ್ಯಾಬ್ಲೆಟ್ ತೊಗೊಳ್ಳೋಣ ಅಂತ ಬಂದಿದ್ದು. ಸೊ ಹಾಗೆ ಬಂದು ಏನಾದರೂ ಲೈಟಾಗಿ ತಿನ್ನೋಣ ಅಂತ ಹೇಳಿ ತಿನ್ನಕ್ಕೆ ಬಂದೆ. ಆಮೇಲೆ ಇನ್ನೊಂದು ರ್ಯಾಂಡಮ್ ಆಗಿ ಯಾವುದ್ರಲ್ಲಾದರೂ ನಾನು ಆಚೆಗಡೆ ಬಂದಾಗ ಮೈಕ್ ತರೋದೇ ಮರ್ತೋಗ್ತೀನಿ. ಸೊ ಒಮ್ಮೊಮ್ಮೆ ವಿಡಿಯೋದಲ್ಲಿ ನಾನು ಮಾತಾಡೋದು ಕೇಳಿಸೋದೇ ಇಲ್ಲ. ಸೊ ಏನಾದರೂ ಮಿಸ್ಟೇಕ್ಸ್ ಆದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನೋಡೋಣ.